ಎಲ್ಲರಿಗೂ ನಮಸ್ಕಾರ. ಇವತ್ತು ಸಣ್ಣವಾಡಿ ರಸ್ತೆ APMC ಮಾರ್ಕೆಟ್ ಪಕ್ಕದಲ್ಲಿರುವಂತಹ ನಮ್ಮ ಈ ಒಂದು ಹೈರಿನಗರ್ಗೆ ಸೇರುವಂಥದ್ದು. ಈ ಒಂದು ರಸ್ತೆಗೆ ಹಲವಾರು ಮನೆಗಳಿದ್ದು, ಈ ಒಂದು ರಸ್ತೆಯಲ್ಲಿ ಈ ಒಂದು ಬೀದಿಯಲ್ಲಿ ಹಲವಾರು ಮನೆಗಳಿದ್ದು, ಈ ರಸ್ತೆಯಲ್ಲಿ ಏನು 2-3 ವರ್ಷಗಳ ಹಿಂದೆನೆ ಏನು ಮಳೆ, ಪ್ರತಿ ವರ್ಷನೂ ಮಳೆ ಬರ್ತದೆ. ಮಳೆ ಬಂದಾಗ ಆ ಮಳೆಯ ನೀರು ಏನು ಕನಿಷ್ಠ ಪಕ್ಷ ಅಂದ್ರೆ ಮುತ್ಯಾಲಪೇಟೆ ಆ ಕಡೆ ನೀರೆಲ್ಲ ಕೂಡ ಸೇರಿ ಈ ಕಡೆ ಬಂದು ಮನೆಗಳು ನುಗ್ಗಿಬಿಡ್ತಾ ಇತ್ತು. ಆ ಒಂದು ಮಾರ್ಗವಾಗಿ ನಾವೇ ಒಂದು 3 ವರ್ಷಗಳ ಹಿಂದೆ ನಗರಸಭೆಗೆ ಒಂದು ಮನವಿ ಮಾಡಿ ಮತ್ತೆ JCPನ ತಂದು ಅಲ್ಲಿ ಒಂದು ಕಟ್ಟೆನ ಅಡ್ಡ ಹಾಕಿ ಮತ್ತೆ ಆ ನೀರನ್ನ ಮತ್ತೆ ರೋಡ್ ಮುಖಾಂತರ ನಾವು ಅದರ ಕಾಲುವೆಯಲ್ಲಿ ಬಿಟ್ಟಿದ್ದೀವಿ. ಅದೇನು ತೊಂದರೆ ಇರಲಿಲ್ಲ. ತುಂಬಾ ಮಳೆ ಬಂದಾಗ ತುಂಬಾ ಅನಾಹುತಗಳಾಗ್ತಿತ್ತು. ಅದೇ ರೀತಿಯಲ್ಲಿ ಈ ಒಂದು ರೋಡಲ್ಲಿ ಓಡಾಡೋಕ್ಕೆ ತುಂಬಾ ಅನಾನುಕೂಲ ಆಗಿತ್ತು. ನಾವೆಲ್ಲರೂ ಸೇರಿ H ನಾಗೇಶ್ ಸಾಹೇಬ್ರಿಗೆ ಮನವಿ ಮಾಡಿದಾಗ ಅವರು ಒಂದು ಅವಧಿಯಲ್ಲಿ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಪಾಪ ಅವಾಗ ಅನುದಾನ ತಂದು ಕೊಟ್ಟಿದ್ದು, ಬಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಇವಾಗ ನಮ್ಮ ಶಾಸಕರಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ಗೆ ನಾವೆಲ್ಲರೂ ಕೂಡ ಗಮನಕ್ಕೆ ತಂದಾಗ ಅವರು ಕೂಡಲೇ, ಯಾಕೆಂದ್ರೆ ದೇವಸ್ಥಾನ ವಿಚಾರದಲ್ಲಿ, ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಿ, ರಸ್ತೆ ಕಾಮಗಾರಿ ವಿಚಾರದಲ್ಲಿ ರಾಜಕೀಯ ಬೇಡ, ಅಭಿವೃದ್ಧಿ ಮಾಡೋಣ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಸಮೃದ್ಧಿ ಸರ್ ಬಗ್ಗೆ ನಾವು ಹೇಳಬೇಕು ಅಂದ್ರೆ ಯಾವುದೇ ಮಾತಿಲ್ಲದೆ ಆ ರೋಡನ್ನ ಕೂಡಲೇ ತೊಂದರೆ ಆಗ್ತಾ ಇದೆ ಜನಸಾಮಾನ್ಯರಿಗೆ, ಕೂಡಲೇ ಸರಿಪಡಿಸಿ ಅಂತ ಹೇಳ್ಬಿಟ್ಟು ತಾರ್ ರೋಡ್ ಅನ್ನ ಇವತ್ತು ಹಾಕ್ತಿದ್ದಾರೆ. ನಾನು ನಿಜವಾಗ್ಲೂ ಕೂಡ ನಮ್ಮ ಶಾಸಕರಿಗೆ ಸಮೃದ್ಧಿ ಮಂಜುನಾಥ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ ಈ ರೋಡ್ ಅನ್ನ ಇಲ್ಲಿ ಬೀಳ್ಬೇಕು ಅಂತ ಕಾರಣ ನಮ್ಮ ಅಂಬೇಡ್ಕರ್ ನಗರದ ಶೇಖರಣ್ಣನವರು ತುಂಬಾ ಬಾಧೆ ಪಟ್ಟಿದ್ದಾರೆ. ನಗರಸಭೆ ಸುತ್ತಾಡಿ ಮತ್ತೆ ಅವರ ನಾಗೇಶ್ ಅವ್ರ ಹತ್ರ ಮಾತಾಡಿ ಮತ್ತೆ ಅಧಿಕಾರಿಗಳ ಜೊತೆ ಮಾತಾಡಿ ತುಂಬಾ ಪ್ರಯತ್ನ ಪಟ್ಟು ನಮ್ಮ ಶೇಖರಣ್ಣ ಇವತ್ತು ಇಲ್ಲಿ ಬರ್ಬೇಕಾಗಿತ್ತು, ಬಟ್ ಎಲ್ಲೋ ಕೋಲಾರ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಕಾರಣಾಂತರಗಳಿಂದ ನಮ್ಗೆಲ್ರಿಗೂ ಹೇಳಿದಾಗ ನಾವು ಇಲ್ಲಿರುವಂತ ನಿವಾಸಿಗಳು ನಾವು, ಯಾಕೆಂದ್ರೆ ನಾವು ಎಲ್ಲಿರ್ತೀವಿ ಅಲ್ಲಿ ನಾವು ಏನೇ ಒಂದು ಲೇಟ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಕಾಲುವೆ ಆಗಿರ್ಬೋದು, ಅಲ್ಲನ್ನ ನಾವು ಅಭಿವೃದ್ಧಿ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಯಾಕೆಂದ್ರೆ ಅಧಿಕಾರಿಗಳಿಗೆ ಹೇಳಬೇಕು, ನಾಯಕರಿಗೆ ಹೇಳಬೇಕು, ಕೌನ್ಸಿಲರ್ಗೆ ಹೇಳಬೇಕು, ಅವ್ರಿಗೆ ಹೇಳಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದು. ಆದ್ರಿಂದ ಇದಕ್ಕೆ ಸಹಕರಿಸಿದ ಎಲ್ಲ ಅಧಿಕಾರಿಗಳಿಗೂ, H ನಾಗೇಶ್ ಸಾಹೇಬ್ರಿಗೆ ಮತ್ತು ನಮ್ಮ ಶಾಸಕರಾಗಿರುವ ಸಮೃದ್ಧಿ ಮಂಜುನಾಥ್ ಸಾಹೇಬ್ರಿಗೆ, ಅದರ ಜೊತೆಗೆ BMC ಆಗಿರುವಂತ ವೆಂಕಟರಾಮೇಗೌಡರವರಿಗೆ ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರಾಗಿದ್ದ ಕಿರಣ್ ನಾವು ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ರೆಡ್ಡಿ ಜನಾಂಗದ ಅಧ್ಯಕ್ಷರಾಗಿರುವಂತಹ ಕೇಶವ ರೆಡ್ಡಿ ಅಣ್ಣನವರು, ಮತ್ತೆ ನಮ್ಮ ಪೊಲೀಸ್ ಇಲಾಖೆ ನಿವೃತ್ತಿ ಆಗಿರುವಂತಹ ಮುನ್ಸಮ್ಮಣ್ಣನವರು, ಮತ್ತೆ ಪ್ರತಾಪ್ ರವರು, ನಮ್ಮ ಸಂದೀಪ್ ರವರು, ನಮ್ಮ ಟೈಲರ್ ಅಣ್ಣನವರು ಎಲ್ಲರೂ ಕೂಡ ಸೇರಿ ಹೊಂದಾಣಿಕೆಯಿಂದ ಒಂದು ತಾಯಿಯ ಮಕ್ಕಳಂತೆ ಬದುಕಬೇಕು, ಬಾಳ್ಬೇಕು ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ತಾರ್ ರೋಡ್ ಹಾಕ್ಕೊಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸುದ್ದಿ. ನಾನು ಅವ್ರಿಗೆಲ್ಲರಿಗೂ ಕೂಡ ಎಲ್ಲ ಸಹಕರಿಸಿದೆ ಎಲ್ಲ ಇಲ್ಲಿ. ಯಾಕಂದ್ರೆ ಒಂದೊಂದು ವಿಚಾರಕ್ಕೆ ಕೇಳ್ಪಡ್ತಾ ಇರ್ತೀವಿ ನಾವು. ಯಾಕೆಪ್ಪ ಅಂದ್ರೆ ಮನೆಗಳ ಹತ್ರ ಒಬ್ರು ನೋಡಿದ್ರೆ ಒಬ್ರು ಆಗಲ್ಲ. ಆ ಒಂದು ನಿಟ್ಟಿನಲ್ಲಿ ರಸ್ತೆ ಅಡ್ಡ ಆಗ್ಬಿಡ್ತಾರೆ, ಮತ್ತೊಂದು ಮಾಡ್ತಾ ಇರ್ತಾರೆ. ಆ ರೀತಿ ಯಾವುದು ಇಲ್ಲದೆ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ನಾವೆಲ್ಲರೂ ಸೇರಿ ನಮ್ಗೆ ರೋಡ್ ಬೇಕು ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ನಮ್ಗೆ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ H ನಾಗೇಶ್ ಸರ್ಗೆ ಮತ್ತೆ ನಮ್ಮ ಜನಪ್ರಿಯ ಶಾಸಕರಾಗಿರುವ ಸಮೃದ್ಧಿ ಮಂಜುನಾಥ್ ಸರ್ಗೆ ನಾನು ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.